ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಏನು ಅಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು, ಮಾತನಾಡಬೇಕು. ಅದು ಯಾವ ಸಮಸ್ಯೆಗಳಾಗಿದ್ರೂ ಕೂಡ ಅದೆಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಇರುವಂಥದ್ದು. ಮತ್ತೆ ಆಗ್ತಡ, ಬೇಗ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚಿನ ಜನರು ಗುರುಗಳ ಸಮ್ಮುಖದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ? ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡು ಹಿಡ್ಕೋಬೇಕಾ? ಹಾಗಾದರೆ ಜ್ಯೋತಿಷ್ಯವನ್ನು ಕಲಿಬೇಕಾಗಿದೆ. ಹಾಗಾದರೆ ಜ್ಯೋತಿಷ್ಯವನ್ನು ಯಾವ ರೀತಿ ಕಲಿಯೋದು? ಜ್ಯೋತಿಷ್ಯವನ್ನು ಗುರುಗಳೇ ಕಲಿಸ್ಕೊಡ್ತಾರೆ. 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತುಕೊಂಡು ನೀವು ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಕೇವಲ 7,999 ರೂಪಾಯಿಗೆ. ಎಲ್ಲ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ಕಾರ. ಮೇಡಮ್ ಬೆಂಗಳೂರಿಂದ ಕರೆ ಮಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ ಸರ್? ಮೇಡಮ್ ಒಂದು ಕೇಸ್ ಕೋರ್ಟ್ ನಡೀತಾ ಇದೆ. ಓಕೆ, ಅದು ಯಾವಾಗ ತೀರ್ಮಾನ ಆಗುತ್ತೆ ಅಂತ ಓಕೆ. ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು ಸರ್. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 150 ಮೇಡಮ್. 150. 150. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಸರ್, ಒಂದು ಕೇಸ್ ಕೋರ್ಟ್ ನಡೀತಾ ಇದೆ ಗುರುಜಿ. ಹಾಕಿದ್ದೀನಿ. 150 ಅಲ್ವಾ? ಹೌದೌದು ಗುರುಜಿ. ಅದು ರಾಜಿಗೂ ಒಪ್ತಾ ಇಲ್ಲ, ನಡೆಸಿ ಅಂತ ಇದ್ದಾರೆ. ತೀರ್ಮಾನ ನಮ್ಮ ಪರವಾಗಿ ಬರುತ್ತಾ ಇಲ್ಲ. ಸ್ವಲ್ಪ ನಿಧಾನ ಆಗುತ್ತೆ. ರಾಜಿ ಕಾಂಬಿನೇಷನ್ ತೋರಿಸ್ತಾ ಇದೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. 6ನೇ ಕಸ್ಪನ್ನು ನೋಡ್ತೀವಿ ನಾವು. 6ನೇ ಕಸ್ಪಲ್ಲಿ ಬಂದಿರತಕ್ಕಂಥದ್ದು ಸ್ವಲ್ಪ ಹಣ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದುಡ್ಡು ಇಂಪಾರ್ಟೆಂಟು. ಸೊ ರಾಜಿಯಲ್ಲಿ ದುಡ್ಡು ಏನಾದ್ರು ಇನ್ವಾಲ್ವ್ ಆಗಿದ್ದು ಮಾಡಿದ್ರೆ ಸ್ವಲ್ಪ ಅವರು ಸ್ಟಬ್ಬಾರ್ನ್ ಅಂತ ಕರೀತಾರೆ. ಕೆಲವರು ಮನಸ್ಥಿತಿಗಳು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಗಳು ಇರಲ್ಲ. ಸೊ ಅನೇಕ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಏನು ಅಂತಂದರೆ, ಈ ಕೋರ್ಟ್ ಕೇಸಲ್ಲಿ 5 ಮತ್ತು 8 ಕಾಂಬಿನೇಷನ್ ಬಂದಾಗ ಸ್ವಲ್ಪ ಆಪೋಸಿಟ್ ಪಾರ್ಟಿಯವರಿಗೆ ಸ್ವಲ್ಪ ಹೆಚ್ಚಿನ ಬಲ ಇರತಕ್ಕಂಥದ್ದು. ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದರೆ, ನಮ್ಮ ಕರ್ಮಾನುಸಾರ ನಮಗೆ ಕಷ್ಟಗಳು ಸುಖಗಳು ಎರಡೂ ಬರತಕ್ಕಂಥದ್ದು. ಇಲ್ಲಿ ಒಂದು ವಿಚಾರನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲ ವೀಕ್ಷಕರು. ಜ್ಯೋತಿಷ್ಯದಲ್ಲಿ ನೀವು ಗೆಲ್ತೀರಾ ಗೆಲ್ಲಲ್ವಾ ಅಷ್ಟೇ. ನಿಮ್ಮದು ತಪ್ಪಾ, ನಿಮ್ಮದು ಸರಿನಾ, ಅಥವಾ ನೀವು ಸಮಸ್ಯೆಯಲ್ಲಿದ್ದೀರಾ, ಇನ್ನೊಬ್ಬರು ನಿಮ್ಗೆ ಮೋಸ ಮಾಡಿದ್ದೀರಾ ಅನ್ನೋದು ಯಾವುದು ಲೆಕ್ಕಕ್ಕೆ ಬರಲ್ಲ. ಹೇಗೆ ಒಬ್ಬ ಮನುಷ್ಯ ಕಷ್ಟವನ್ನು ಅನುಭವಿಸ್ಬೇಕು, ಈ ಜನ್ಮದಲ್ಲಿ ತಪ್ಪು ಮಾಡದೇ ಇದ್ದರೂ ಕೂಡ ಹಿಂದಿನ ಜನ್ಮದ ಒಂದು ಕರ್ಮಫಲವನ್ನು ಈಗ ಅನುಭವಿಸೋ ರೀತಿ ನಮ್ಮ ಜಾತಕದಲ್ಲಿ ತಿಳಿದು ಬರುತ್ತೆ. ಈ ಅನುಭವಿಸ್ತಕ್ಕಂಥ ವಿಧಿವಿಧಾನಗಳಲ್ಲಿ ನೀವು ಎಷ್ಟೇ ಸರಿಯಾಗಿದ್ದರೂ ಕೂಡ ನಿಮಗೆ ಖಂಡಿತವಾಗಲೂ ಆ ದಶಾಭುಕ್ತಿಯ ಕರ್ಮದಿಂದ, ಆ ದಶಾಭುಕ್ತಿಯ ಒಂದು ಕಾಂಬಿನೇಷನಿಂದ, ನೆಗೆಟಿವ್ ಕಾಂಬಿನೇಷನಿಂದ ನಾವು ಸಫರ್ ಆಗಲೇಬೇಕು. ಸೊ ನಾವು ನ್ಯಾಯವಾಗಿದ್ದರೆ ನಮಗೇನೂ ಆಗಲ್ಲ, ನಾವು ಸತ್ಯವಾಗಿದ್ದರೆ ಏನೂ ಆಗಲ್ಲ ಅಂತ ಹೇಳ್ತಕ್ಕಂಥ ಅನೇಕ ವಿಚಾರದಲ್ಲಿ ಒಮ್ಮೆ ನಾವು ನ್ಯಾಯ ಎಲ್ಲರಿಗೂ ಬಂದಿರತಕ್ಕಂಥ ವಿಚಾರದಲ್ಲಿ ಹೋಗಿ ನೋಡಿದಾಗ ಅಮಾಯಕರು ಕೂಡ ಶಿಕ್ಷೆಗೆ ಒಳಗಾಗಿದ್ದಾರೆ, ತಪ್ಪು ಮಾಡದೇ ಇರೋರು ಕೂಡ ಶಿಕ್ಷೆಗೆ ಒಳಗಾಗಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ರೀತಿ 2 ವಿಧಾನದಲ್ಲಿ ನಾವು ನೋಡ್ತೀವಿ. ಒಂದು ಸೋಷಿಯಲ್ ವಿಚಾರದಲ್ಲಿ ಅವ್ರದ್ದೊಂದು ರೂಲ್ಸ್ ಇರುತ್ತೆ, ಒಂದು ಸಾಮಾಜಿಕವಾಗಿರ್ತಕ್ಕಂಥ ರೂಲ್ಸ್ ಬೇರೆ. ಆದರೆ ಜಾತಕ ಅನ್ನೋದು ಬಂದಾಗ ನೀವು ಕೆಟ್ಟವರಾಗಿದ್ದರೂ ಕೂಡ, ನೀವು ಮೋಸ ಮಾಡಿದರೂ ಕೂಡ, ನಿಮ್ಮ ಜಾತಕದಲ್ಲಿ ಗೆಲ್ಲೋ ಕಾಂಬಿನೇಷನ್ ಇದ್ದರೆ ನೀವು ಗೆಲ್ತೀರಾ. ಸೊ ಜಾತಕದಲ್ಲಿ ಕರ್ಮವನ್ನು ತೋರಿಸುತ್ತೆ. ನೀವು ಮೋಸ ಮಾಡಿದರೂ ಕೂಡ ನಿಮ್ಮ ಟೈಮ್ ಚೆನ್ನಾಗಿದೆ ಇವಾಗ ಅಂದಾಗ ಅದೇ ಕರ್ಮ. ನೀವು ಮೋಸ ಮಾಡಿಲ್ಲ, ನ್ಯಾಯವಾಗಿದ್ದೀರಾ,
ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆಗಿದೆ ಅಂತಂದರೆ ಸೊ ನಿಮಗೆ ಸಮಸ್ಯೆ ತಪ್ಪು ನಿಮ್ಮದಲ್ಲ ಅಂದರೂ ಕೂಡ ಅದು ಕರ್ಮದಲ್ಲೇ ಬರುತ್ತೆ. ಸೊ ಕರ್ಮ ಯಾವಾಗಲೂ ಕೂಡ ಕೆಟ್ಟ ಕರ್ಮ ಒಳ್ಳೆಯ ಕರ್ಮ ಅನ್ನೋದಿಲ್ಲ. ಕರ್ಮ ಅನ್ನೋದು ವಿ ಹ್ಯಾವ್ ಟು ಅಂಡರ್ಗೋ ಇಟ್. ಸೊ ಈ ಜಾತಕದಲ್ಲಿ 5, 8 ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದೇ. ಸೊ ದುಡ್ಡಿನ ವಿಚಾರ ಬರ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ದುಡ್ಡು ಕೊಟ್ಟು ಏನು ಬೇಕೋ ಕೈ ತೊಳ್ಕೊಳ್ಳೋದು ಉತ್ತಮ. ಸುಮ್ಮನೆ ರಾಜಿಗೆ ಬರೋದು, ಅದು ಮಾಡೋದು, ಇದು ಮಾಡೋದು ಸ್ವಲ್ಪ ನಮಗೇನೋ ನಮಗೆ ಉಳ್ಕೊಳ್ಳಿ ಅಂತ ಹೇಳಿ ನಮ್ಮ ಮನೋಭಾವದಲ್ಲಿರುತ್ತೆ. ಸೊ ನಾನು ಗೆಲ್ಲಬೇಕು ಅನ್ನೋ ಒಂದು ಸ್ಥೈರ್ಯದಲ್ಲಿರುತ್ತೆ. ಬಟ್ ಈ ಕಾಂಬಿನೇಷನಲ್ಲಿ 5, 8 ಕಾಂಬಿನೇಷನ್ ಒಳ್ಳೆಯದಲ್ಲ. ಹೆಸರು ಕಾಳು ದಾನ ಮಾಡಿ, ಅದ್ರ ಜೊತೆಗೆ ಎಳ್ಳೆಣ್ಣೆ ಶನಿವಾರ ದಾನ ಮಾಡಿ ಸಕ್ಸಸ್ ಹೊಂದಿ. ಹಾಗೆ ನೆಗೋಷಿಯೇಷನ್ ಏನು ಬೇಕೋ ಅದು ಮುಗಿಸ್ಕೊಂಡ್ರೆ ಕ್ಲಿಯರ್ ಆಗ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಾಗಿರ್ಬೋದು, ಇಂತಹದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅಂದರೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ವನಿತಾ ಅಂತ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಒಂದು ಸೈಟ್ ತಗೋಬೇಕಂತ ಇದ್ದಾರೆ ಮ್ಯಾಮ್. ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರುವಂಥ ಪ್ರದೇಶದಲ್ಲಿ ಬಂದು ಮಾತನಾಡಿ. ಹಾಗೆ ಟಿವಿ ನೋಡಿಕೊಂಡು ಕಾಲ್ ಮಾಡಬೇಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಅದರ ಜೊತೆಗೆ ಟಿವಿ ವಾಲ್ಯೂಮ್ನ ಕಡಿಮೆ ಇಟ್ಟು, ಇಲ್ಲಾಂದರೆ ಟಿವಿ ಇರ್ತಕ್ಕಂಥ ಸ್ಥಳದಿಂದ ಸ್ವಲ್ಪ ಹೊರಗಡೆ ಬಂದು ಮಾತನಾಡಿ, ಇಲ್ಲಾಂದರೆ ಕರೆ ಕಟ್ಟಾಗುತ್ತೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮದುವೆ, ಮಕ್ಕಳು ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯದಲ್ಲಿ ಒಂದು ಪರಿಹಾರ ಮಾರ್ಗ ಅಂತೂ ಇದ್ದೇ ಇರುತ್ತೆ. ಪರಿಹಾರ ಮಾರ್ಗ ಇಲ್ಲದೆ ಹೋದ್ರೂ ಕೂಡ ಮುಂದೆ ನಾವು ಏನು ಸಮಸ್ಯೆಗಳಿಗೆ ಅಡೆತಡೆಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು ಎನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬಹುದಾಗಿದೆ ಜ್ಯೋತಿಷ್ಯದ ಮೂಲಕ. ಈ ಎಲ್ಲ ಮಾಹಿತಿಗಳು ನಿಮಗೆ ಬೇಕಾಯಿತು ಅಂತಂದರೆ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ನಾವು ರಾಣಿಬೆನ್ನೂರಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮ ಒಂದು ಸೈಟ್ ತಗೊಂತ ಇದ್ದಾರೆ ಮ್ಯಾಮ್. ಓಕೆ, ಅದು ಸೈಟ್ ಬಹಳ ಅಡ್ಡಿ ಆಗ್ತಾ ಇದೆ ಮ್ಯಾಮ್. 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಅಡಚಣೆಗಳು ಮ್ಯಾಮ್. ಶಾಸ್ತ್ರಕ್ಕೆ ಹೋಗ್ಬೋದಮ್ಮ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 49 ಮ್ಯಾಮ್. 49. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. ಈಗ ದಶಾಭುಕ್ತಿಗಳಲ್ಲಿ ನಾವು ನೋಡಿದಾಗ ಪ್ಲಸ್ ನೀವು ಕೇಳ್ತಕ್ಕಂಥ ಒಂದು ಆಸ್ತಿ ವಿಚಾರ ನೋಡಿದಾಗ ಅಲ್ಲಿ 3ನೇ ಮನೆ ಬಂದಾಗ ಸ್ವಲ್ಪ ತಗೊಳ್ಳೋದು ಕಷ್ಟ. ಸ್ವಲ್ಪ ಅಲ್ಲಿ ಸಮಸ್ಯೆ 2031ವರೆಗೂ ಕೂಡ ನಿಮಗೆ, ಅದರಲ್ಲೂ ವಿಶೇಷವಾಗಿ ಸ್ವಲ್ಪ 2027ವರೆಗೂ ಸ್ವಲ್ಪ ಜನವರಿವರೆಗೂ ಕೂಡ ಸ್ವಲ್ಪ ಚಂದ್ರ ಭುಕ್ತಿ ನಡೆಯೋದ್ರಿಂದ ಸ್ವಲ್ಪ ಕಷ್ಟವೇ. ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ಇವಾಗ ಆಗಲ್ಲ, ಕಷ್ಟ. 1 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ. ಅಗ್ರಿಮೆಂಟ್ ಆಗಿ ಕ್ಯಾನ್ಸಲ್ ಆಗಿತ್ತು ಗುರುಜಿ. ಅವರು ಬ್ರೋಕರು ಇದು ಸೈಟ್ ಚೆನ್ನಾಗಿಲ್ಲ 50,000 ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಇದು ಸೈಟ್ ಚೆನ್ನಾಗಿಲ್ಲ, ಬೇರೆ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಬೇರೆ ಕೊಡ್ಸಿದ್ರು ಗುರುಜಿ. ಮತ್ತೆ ಇವಾಗ 2 ಸೈಟ್ ನೋಡಿ ರೆಡಿ ಇಟ್ಕೊಂಡಿದ್ದಾರೆ ಗುರುಜಿ. ಆದ್ರೆ ಆಗುತ್ತೇನೋ ಅಂತ ಭಯ ಪಡ್ತಾ ಇದ್ದಾರೆ ಗುರುಜಿ ನಮ್ಮ ತಂದೆಯವರು. ಸದ್ಯಕ್ಕೆ ಈ ವರ್ಷ ಬೇಡ, ಏನು ತಗೊಂಡ್ರು ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ. ಭಗವಂತ ಒಂದು ಸ್ವಲ್ಪ ಸಮಸ್ಯೆಯನ್ನು ತೋರಿಸ್ತಾನೆ. ನೀವು ತಗೊಳ್ಬೇಕು ಅಂತ ಹೋದರೆ ಆಯಿತು, ನಿನ್ನ ಹಣೆ ಬರಹ ಕಷ್ಟಪಡು ಅಂತ ಹೇಳಿ ಮುಂದೊಂದು ದಿವಸದಲ್ಲಿ ತೋರಿಸುತ್ತೆ. ನಾನು ಇದನ್ನು ಶಕುನ ಅಂತ ನಾವು ಹೇಳ್ತೀವಿ. ಸಾಕಷ್ಟು ಜನ ಶಕುನದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಜಾತಕದಲ್ಲಿರ್ತಕ್ಕಂಥದ್ದನ್ನೇ ನಾವು ಶಕುನ ಅಂತ ನಾವು ತಗೊಳ್ತೀವಿ. ಜಾತಕದಲ್ಲಿ ಏನಾದರೂ ನಮಗೆ ಹೋದಾಗ ಅಡಚಣೆ ಆಗ್ತಕ್ಕಂಥದ್ದು, ಅದನ್ನು ನಾವು ಇಗ್ನೋರ್ ಮಾಡ್ತೀವಿ. ಇಗ್ನೋರ್ ಮಾಡಿದಾಗ ಯಾವುದೋ ಒಂದು ವಿಚಾರ, ಮದುವೆ ವಿಚಾರ ಇರ್ಬೋದು, ಒಂದು ಕೆಲಸದ ವಿಚಾರ ಇರ್ಬೋದು, ಅನೇಕ ಅಡಚಣೆಗಳು ಸ್ಟಾರ್ಟಿಂಗಲ್ಲೇ ಒಂದು ಚೂರು ತೋರಿಸ್ತವೆ. ಆ ಸ್ಟಾರ್ಟಿಂಗಲ್ಲೇ ನಾವು ಕೈ ತೊಳ್ಕೊಂಡ್ರೆ ಅದು ಮುಂದಕ್ಕೆ ಹೆಮ್ಮರವಾಗಿ ಬೆಳೆದು ನಮ್ಮನ್ನೇ ಸಮಸ್ಯೆ ವಿಚಾರಕ್ಕೆ ಸೇರಿಸ್ತಕ್ಕಂಥದ್ದು ಆಗೋದಿಲ್ಲ. ಜಾತಕವನ್ನು ಪ್ರತಿಯೊಬ್ಬರೂ ಕೂಡ ನೋಡಿ ವಿಶ್ಲೇಷಣೆ ಮಾಡಿಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಅನೇಕರಿಗೆ ತೊಂದರೆ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಸಮಸ್ಯೆ ನಮಗೆ ಚಿಕ್ಕದಾಗೆ ಬಂದಾಗ ಅದರ ಹಿಂದೆ ಬಿದ್ದು ನಮಗೆ ಬೇಕೇ ಬೇಕು ಅಂತ ಹೋದಾಗ ಅಲ್ಲಿಂದ
ಸುಖಕ್ಕಿಂತ ಹೆಚ್ಚಾಗಿ ನೋವೇ ಹೆಚ್ಚಾಗುತ್ತೆ. ವಿಶಾಲವಾಗಿರ್ತಕ್ಕಂಥ ದೇಶ, ವಿಶಾಲವಾಗಿರ್ತಕ್ಕಂಥ ಭೂಮಿ, ಇದು ಬಿಟ್ಟರೆ ಬೇರೆ ಎಲ್ಲಿ ಬೇಕಾದ್ರೆ ತೊಗೊಳ್ಬೋದು. ಅಲ್ಲೇ ಬೇಕು ಅನ್ನೋ ಸ್ವಾರ್ಥ, ಅಲ್ಲೇ ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಾಗ ಅಲ್ಲಿ ಏನಾದ್ರು ಒಂದು ಕಂಟಕ ಎದುರಾಗಿ ವಾಸ್ತುದೋಷ ಇರ್ಬೋದು, ಅಲ್ಲಿ ಕೇಸ್ ಆಗ್ಬೋದು, ಅಥವಾ ಮನೆ ಕಟ್ಟಾದ ಮೇಲೆ ಅಕ್ಕಪಕ್ಕದವರು ನಿಮಗೆ ಸಮಸ್ಯೆ ಮಾಡ್ಬೋದು. ನಮಗೆ ಯೂನಿವರ್ಸ್ ಯಾವಾಗಲೂ ಕೂಡ ಒಳಿತನ್ನು ಹೇಳ್ತಾ ಇರುತ್ತೆ. ನೋಡು ಇಲ್ಲಿ ಬೇಡ, ಇದು ಸೆಟ್ ಆಗಲ್ಲ, ಸ್ವಲ್ಪ ವೆಯ್ಟ್ ಮಾಡು, ಅದೆಷ್ಟೇ ಚೆಂದ ಇರ್ಬೋದು, ಇಲ್ಲಿ ಬೇಡ, ಸ್ವಲ್ಪ ವೆಯ್ಟ್ ಮಾಡು, ಇದು ನೋಡೋಕ್ಕೆ ಸ್ವಲ್ಪ ಸಾಧಾರಣ ಅನಿಸುತ್ತೆ, ಇಲ್ಲಿ ತಗೋ, ಮುಂದೆ ನಿನಗೆ ಚೆನ್ನಾಗಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ, ಶಕುನ ಅಂತ ಏನು ಹೇಳ್ತೀವಿ, ಅದರ ಪ್ರಕಾರ ನಾವು ಹೋದರೆ ಖಂಡಿತ ನಮಗೆ ಸಹಾಯ ಆಗುತ್ತೆ. ಇದು ಅನುಭವದಿಂದ ಮಾತ್ರನೇ ಶಕುನಶಾಸ್ತ್ರ ಬಂದಿರೋದು, ಅನುಭವದಿಂದ. ಶಕುನಶಾಸ್ತ್ರ ಅನ್ನೋದು ಮೂಢನಂಬಿಕೆ ಅಂತ ಹೇಳ್ತೀವಿ, ಆದರೆ ಶಕುನ ಅನ್ನೋದು ಒಂದು ಇಂಡಿಕೇಶನ್. ಮಧ್ಯಾಹ್ನ ಬರ್ತಕ್ಕಂಥ ಬಿಸಿಲು, ಬೆಳಗಿನ ಬಿಸಿಲು ಒಂದು ಇಂಡಿಕೇಶನ್, ಸುಡ್ತಾ ಇದ್ದೀನಿ ನಾನು ಅಂತ. ಬೆಳಗಿನ ಬಿಸಿಲು ನಮಗೇನು ಅನಿಸಲ್ಲ, ಆದರೆ ಲೈಟಾಗಿ ಗೊತ್ತಾಗುತ್ತೆ ಸುಡ್ತಾ ಇದೆ ಅಂತ. ಹಾಗೇ ನಿಂತಿದ್ದರೆ 12 ಗಂಟೆಗೆ ಸರಿಯಾಗಿ ನಮಗೆ ಬಿಸಿಲು ಸುಡುತ್ತೆ. ಅಂದರೆ ಮುಂಚೆನೇ ಒಂದು ಇಂಡಿಕೇಶನ್, ನಮಗೆ ಅಲ್ಲಿಂದನೇ ಪ್ರಾರಂಭ. ಮಳೆ ಬರಬೇಕಾದ್ರೆ ಸಡನ್ನಾಗಿ ಬರಬಲ್ಲ, ಮೇಲ್ಗಡೆ ಒಂದು ಇಂಡಿಕೇಶನ್ ಬರುತ್ತೆ, ಕರಿಮೋಡ, ಕಪ್ಪನೆ ಮೋಡ ಬರುತ್ತೆ. ಅದಾದ ಮೇಲೆ ಸ್ವಲ್ಪ ಸೌಂಡ್ ಮಾಡುತ್ತೆ, ಗುಡುಗು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಜೋರಾಗಿ ಬರ್ತಕ್ಕಂಥದ್ದು. ಇದು ಸೈಕಲ್. ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್ ವಿಲ್ ಸ್ಟಾರ್ಟ್ ವಿತ್ ಎ ನೋಟ್ ಅಂತ ಕರೀತಾರೆ. ಆ ನೋಟ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲೂ ಫಸ್ಟ್ ಈಗ ಗುಡುಕ್ತಾ ಇದೆಯಾ, ಕಪ್ಪನೆ ಮೋಡ ಬಂದಿದೆಯಾ ನಮ್ಮ ಜೀವನದಲ್ಲಿ, ಸ್ವಲ್ಪ ವೆಯ್ಟ್ ಮಾಡಬೇಕಾ, ಛತ್ರಿ ತೊಗೋಬೇಕಾ, ಇದೆಲ್ಲವೂ ಕೂಡ ಶಕುನಶಾಸ್ತ್ರ ಅಂತಕ್ಕೆ ರಿಲೇಟ್ ಮಾಡ್ತೀನಿ. ಸೊ ಆದ ಕಾರಣ ಈ ಒಂದು ಎಕ್ಸಾಂಪಲ್ ಅಲ್ಲ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಎಕ್ಸಾಂಪಲಲ್ಲಿ ನಾವು ಯೋಚನೆ ಮಾಡಿ ನಮ್ಗೆ ಯಾಕೋ ಸರಿ ಬರ್ತಾ ಇಲ್ಲ, ಎಲ್ಲದರಲ್ಲೂ ಕೂಡ ಅಡಚಣೆ ಬರ್ತಾ ಇದ್ದಾಗ ಅದನ್ನು ಕೈ ಬಿಡೋದು ಬುದ್ಧಿವಂತರ ಲಕ್ಷಣ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಇಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ, ತಮ್ಮ ಹೆಸರು? ಮೇಡಮ್, ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿಂದ ಪ್ರದೀಪ್ ಅಂದ್ಬಿಟ್ಟು ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಯಾವ ವಿಚಾರವಾಗಿ ಸರ್? ಮೇಡಮ್, ನಾವು ವ್ಯವಸಾಯ ಮಾಡ್ತಾ ಇದೀವಿ, ವ್ಯವಸಾಯನೇ ಕೈ ಎತ್ತಿಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ. ಈಗ ನಿಮ್ಮ ಜಾತಕ ಇದೆಯಾ ಹೇಗೆ? ನಮ್ದು ಜಾತಕ ಏನು ಗೊತ್ತಿಲ್ವಲ್ಲ ಗುರುಜಿ. ಜಾತಕ ಗೊತ್ತಿಲ್ಲ. ಎಷ್ಟು ನಿಮಗೆ ವಯಸ್ಸೀಗ? ನಮ್ಗೆ ಈಗ ಒಂದು 32, 31 ಆಗೈತೆ. 31. ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಸಂಖ್ಯೆ ಹೇಳಿ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 20. ಹಾಂ, 20. ಸದ್ಯಕ್ಕೆ ನಿಮ್ಮ ವೃತ್ತಿ ಅಂತ ನೋಡಿದಾಗ 6ನೇ ಮನೆಯನ್ನು ನೋಡ್ತೀವಿ ಮತ್ತು 10ನೇ ಮನೆ ನೋಡ್ತೀವಿ. 10 ಮತ್ತು 3 ಕಾಂಬಿನೇಷನ್ ಇರ್ತಕ್ಕಂಥದ್ದು ನಿಮ್ಮ ತಲೆಗೆ ಒಂದು ಬಂದಿರ್ಬೋದು. ಜಮೀನು ಏನಾದ್ರು ಮಾರಿಬಿಟ್ಟು ಆ ದುಡ್ಡಲ್ಲಿ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಅನ್ನೋ ಆಲೋಚನೆಯೂ ಬರುವಂಥ ಸಾಧ್ಯತೆ ಬಂದಿರ್ಬೋದು ಅಥವಾ ಬರುತ್ತೆ ಮುಂದೆ. ಇಲ್ಲಿ ಆ ಭೂಮಿಯಿಂದ ನಿಮಗೆ ಲಾಭವನ್ನು ಬರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ, ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ. ನಾವು ಭೂಮಿ ಅಂತ ಹೋದಾಗ ಅಲ್ಲಿ ಕೆಲಸ ಯಾವುದೇ ಇರಲಿ, ನಮಗೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇರಬೇಕು. ಭೂಮಿ ವಿಚಾರದಲ್ಲಿ ನಮಗೆ 4 ಅಂತ ಬರಬೇಕಾಗತ್ತೆ. ಆ 4 ಅನ್ನೋ ಒಂದು ಕಾಂಬಿನೇಷನ್ ಇಲ್ಲದೇ ಇರೋ ಕಾರಣ ಸ್ವಲ್ಪ ನಮಗೆ ಅಲ್ಲಿ ಅಡಚಣೆ ಉಂಟಾಗ್ತಕ್ಕಂಥದ್ದು, ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸುತ್ತೆ. ಅದನ್ನು ಯಾರಿಗಾರು ಇನ್ನೊಬ್ಬರಿಗೆ, ವ್ಯವಸಾಯಕ್ಕೆ ಇನ್ನೊಬ್ಬರ ಹೆಸರು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರಿಗೆ ಏನಂತಾರೆ ಒಂದು ಗುತ್ತಿಗೆ ಕೊಡ್ತಕ್ಕಂಥದ್ದು ಮಾಡಿದ್ರೆ ಅವರಿಂದ ನೀವು ಲಾಭವನ್ನು ಪಡಿಬೋದು. ನೀವಾಗಿ ನೀವು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ 3ನೇ ಮನೆ ಬಂದಾಗ 4ನೇ ಮನೆಗೆ ವ್ಯಯ ಆಗ್ತಕ್ಕಂಥದ್ದು ಅಲ್ಲಿ ಇಲ್ಲ. ಪಾಯಿಂಟ್ ನಂಬರ್ 1. ಯಾವ ರೀತಿ ಬೆಳೆ ಅಲ್ಲಿ ಬೆಳೀತಾ ಇದ್ದೀರಾ ಅನ್ನೋದು 2ನೇ ವಿಚಾರವೂ ಕೂಡ ಇಲ್ಲಿ ಜಾತಕದಲ್ಲಿ 3ನೇ ಮನೆ ಅಂತ ತೋರಿಸುತ್ತೆ. 3ನೇ ಮನೆ ಸ್ವಲ್ಪ ಯಾರಿಗಾರು ಕೃಷಿ ತಜ್ಞರ ಹತ್ರ ತೋರಿಸಿ ಇಲ್ಲಿ ಏನು ನಾವು ಬೆಳಿಬೋದು, ನಮ್ಮ ಮೂಲ ಇದು ಇರೋದೇ ಇದು ಮತ್ತು ಬೇರೆ ಮಾಡೋಕ್ಕಾಗಲ್ಲ ಅಂತಂದಾಗ ಈ ಒಂದು ಮೂಲದಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ಕೃಷಿ ತಜ್ಞರನ್ನ ಕರೆಸಿ ಮಾಡಿಸಿ ಆ 3ನೇ ಮನೆ 4ನೇ ಮನೆಗೆ ಬದಲಾಗ್ತಕ್ಕಂಥ ಒಂದು ವಿಚಾರ. ಗ್ರೇ ಕಲರ್ ಕರ್ಚೀಫು ಯೂಸ್ ಮಾಡಿ ಅದ್ರ ಜೊತೆಗೆ ಬಲಗೈಗೆ ಆರೆಂಜ್ ಕಲರ್ ದಾರವನ್ನು ಭಾನುವಾರ ದಿವಸ ಕಟ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾತ್ರ ಅಂತಲೇ ಹೇಳ್ಬಹುದು. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಂಡಿದ್ದಾರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವ ಮೂಲಕ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ಗೆ ಜಾಯಿನ್ ಆಗಬಹುದು, ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾತಾಡ್ತಿದ್ವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಂಗಡಿ ಪರ್ಮಿಷನ್ ಕೊಡ್ತಾರ ಇಲ್ಲ ಅಂತ ಪ್ರಶ್ನೆ ಕೇಳ್ಬೇಕು. ಅಂಗಡಿ ಪರ್ಮಿಷನ್? ಹ್ಞೂನ್ರಿ, ಅಂದ್ರ APMC ಪರ್ಮಿಷನ್ ರದ್ದು ಮಾಡ್ಯಾರ್ರಿ, ಮತ್ತ ಕೊಡ್ತೇವಿ ಅಂತಾರ, ಕೊಡ್ತಾರ ಇಲ್ಲ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹ್ಞೂನ್ರಿ. ಏನು ಅಂಗಡಿ ಇತ್ತು ಮುಂಚೆ? ನಮ್ದು ಜೋಳದ ಕಾಳಿಂದ ಅಂಗಡಿ ಇತ್ರಿ. ಇವಾಗ ಏನಾಗಿತ್ತು? ಮುಚ್ಚಿತ್ತಾ ಅಥವಾ ಬಿಟ್ಬಿಟ್ರಾ, ಮಾರದ್ರಾ, ಏನ್ ಮಾಡಿದ್ರಿ? ಇಲ್ರಿ, ಅವ್ರು APMC ಮಾರ್ಕೆಟ್ ಆ ಕಡೆ ಹೋಗ್ಬೇಕು ಅಂತ ಇದು ಮಾಡ್ಯಾರ್ರಿ, ಕೋರ್ಟ್ಗೆ ಹಾಕ್ಯಾರ. ನಮ್ಮ ಪರವಾಗಿ ಬರ್ತೈತಿ ಅಂತ ಹೇಳ್ತಾರ್ರಿ, ಬರ್ತೈತೆ ಇಲ್ಲ ಅಂತ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 99. ಈಗ ಕೇಸಲ್ಲಿ ನೀವು ಇದ್ದೀರಾ? ಹ್ಞೂ. ಕೇಸಲ್ಲಿ ನೀವು ಇದ್ದೀರಾ? ಹ್ಞೂನ್ರಿ, ನಾವು ಬರುತ್ತೆ. 6ನೇ ಮನೆ ಕೇಸ್ ವಿನ್ ಆಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಬುಧ ಮತ್ತು ಮಂಗಳನ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ನಿಧಾನ ಅಂತ ಬರುತ್ತೆ. ಸ್ವಲ್ಪ ಶೀಘ್ರವಾಗಿ ಆಗಬೇಕು ಅಂತಂದರೆ ಒಂದು ಕೆಂಪು ಕಲರ್ ಖರ್ಚೀಫ್ ಇಟ್ಕೊಳ್ಳಿ ನಿಮ್ಮ ಬಳಿ. ಹಸಿರು ಕಲರ್ ದಾರ, ಯಾರು ಆ ಮಳಿಗೆನ ಇರ್ತಾರೋ, ಎಲ್ಲಿ ವ್ಯಾಪಾರ ಮಾಡ್ತಾರೋ ಮಳಿಗೆಯಲ್ಲಿ, ಅವರು ಹಸಿರು ಕಲರು ಬಲಗೈಗೆ ದಾರವನ್ನು ಕಟ್ಕೊಳ್ಳಿ. ಕೋರ್ಟ್ಗೆ ಏನಾರು ಇತ್ತು ಹೋಗೋ ಬರುತ್ತೆ ಅಂತಾರೆ, ಜಯ ತೋರಿಸಿದೆ, ಸ್ವಲ್ಪ ನಿಧಾನ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ಭಾಗಿಯಾಗಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ
11ರಿಂದ 12:30, ಸಂಜೆ 7:30ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.